ನಮಸ್ಕಾರ ಪ್ರಿಯ ವೃಷಭ ರಾಶಿಯವರೇ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಇದು ಯಾದೃಚ್ಛಿಕ ಅಲ್ಲ. ನಿಮ್ಮ ಜೀವನದ ಸಮಯ ಬದಲಾಗ್ತಿದೆ ಅನ್ನೋ ಸೂಚನೆ. ಫೆಬ್ರವರಿ 11, 12, 13, 14, 15 ಈ 5 ದಿನಗಳಲ್ಲಿ ನಡೆಯುವ ಘಟನೆಗಳು ನಿಮ್ಮ ಹಣ, ಕೆಲಸ, ಕುಟುಂಬ, ಪ್ರೀತಿ, ಆರೋಗ್ಯ ಎಲ್ಲವನ್ನೂ ಸ್ಪರ್ಶಿಸಲಿದೆ. ಕೆಲವರು ಶಾಕ್ ಆಗ್ತಾರೆ, ಕೆಲವರು ಕಣ್ಣೀರಿಡ್ತಾರೆ, ಕೆಲವರು ಇಷ್ಟು ದಿನ ಈ ಕಷ್ಟ ಯಾಕೆ ಅಂತ ಕೇಳ್ಕೊಳ್ತೀರಾ. ಆದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದವರು ಮಾತ್ರ ಈ ದಿನಗಳನ್ನು ತಮ್ಮ ಪರ ಮಾಡಿಕೊಳ್ತಾರೆ. ಮೊದಲನೇ ದಿನ, ಈ ದಿನ ಶುಕ್ರ ಶನಿ ಪ್ರಭಾವ ವೃಷಭ ರಾಶಿಗೆ ಗಟ್ಟಿಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಿಂತಿದ್ದ ವಿಷಯ ಮತ್ತೆ ಚಲಿಸಲು ಶುರು ಮಾಡುತ್ತೆ. ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು. ಮೇಲಾಧಿಕಾರಿ ಪರೀಕ್ಷೆಯನ್ನು ನಡೆಸ್ತಾರೆ. ನಿಮ್ಮ ಸಹನಶೀಲತೆಯ ಟೆಸ್ಟ್ ಆಗುತ್ತೆ. ಹಣ ಬರ್ತದೆ, ಆದರೆ ತಡವಾಗ್ತದೆ. ಖರ್ಚು ಅಚಾನಕ್ಕಾಗಿ ಹೆಚ್ಚಿಗೆ ಆಗ್ತದೆ. ಎಚ್ಚರಿಕೆ, ಈ ದಿನ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಲೇಬಾರದು. ಕೋಪದಲ್ಲಿ ನಿರ್ಧಾರ ಮಾಡಿಕೊಳ್ಬೇಡಿ. ಪರಿಹಾರ, ಓಂ ಶುಕ್ರಾಯ ನಮಃ ಅನ್ನೋ ಮಂತ್ರವನ್ನು 11 ಬಾರಿ ಜಪಿಸಿ. ಎರಡನೇ ದಿನ, ಈ ದಿನ ಮನಸ್ಸಿನ ಭಾರ. ನೀವು ಎಲ್ಲರಿಗೂ ಸಹಾಯ ಮಾಡಿದ್ರೂ ನಿಮಗೆ ಮಾತ್ರ ಸಹಾಯ ಸಿಗಲ್ಲ ಅನ್ನೋ ಭಾವನೆ ಇರುತ್ತೆ. ಪ್ರೀತಿಯಲ್ಲಿ ನಿರ್ಲಕ್ಷ್ಯ, ಮೌನ, ಹಳೆಯ ನೋವು ಬಾಧಿಸಬಹುದು. ಕುಟುಂಬದಲ್ಲಿ ಮಾತಿನ ಗೊಂದಲ ಉಂಟಾಗಿ ತಪ್ಪು ಅರ್ಥ ಆಗಬಹುದು. ದೈವಿಕ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಈ ದಿನ ಒಂಟಿಯಾಗಿ ಕುಳಿತರೆ ದೇವರು ನಿಮ್ಮ ಜೊತೆ ಮಾತನಾಡ್ತಾರೆ. ಸತ್ಯ, ಈ ದಿನದ ನೋವೇ 13ರಿಂದ ನಿಮ್ಮ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ. ಮೂರನೇ ದಿನ, ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಜೀವನದ ಸ್ಟೋರಿ ಬದಲಾಗುತ್ತೆ. ಉದ್ಯೋಗ, ವ್ಯವಹಾರ, ಹೊಸ ಅವಕಾಶ, ಹಳೆಯ ಕಷ್ಟಕ್ಕೆ ಪರಿಹಾರ, ಹೊಸ ಸಂಪರ್ಕ ಸಿಗುತ್ತೆ. ಹಣದ ವಿಚಾರದಲ್ಲಿ ಅಚಾನಕ್ ಹಣ ಸಿಗುತ್ತೆ. ಬಾಕಿ ಹಣ ವಾಪಸ್ಸಾಗುತ್ತೆ. ಲಾಭದ ಸೂಚನೆ ಕೂಡ ಕಾಣ್ತಾ ಇದೆ. ದೈವಿಕ ಶಕ್ತಿ, ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ಆರಂಭವಾಗ್ತಾ ಇದೆ. ಸಲಹೆ, ಶಾಂತವಾಗಿ ವಿಚಾರಗಳನ್ನು ಕೇಳಿ. ತಕ್ಷಣ ಉತ್ತರವನ್ನು ಕೊಡೋಕೆ ಹೋಗಬೇಡಿ. ನಾಲ್ಕನೇ ದಿನ, ಭಾವನೆಗಳ ದಿನ ಅಂತ ಹೇಳಬಹುದು. ಪ್ರೀತಿ ವಿಷಯದಲ್ಲಿ ಕೆಲವರಿಗೆ ಮದುವೆ ಮಾತಾದರೆ ಇನ್ನೂ ಕೆಲವರಿಗೆ ಬ್ರೇಕಪ್ ಆಗಬಹುದು ಮತ್ತು ಕೆಲವರಿಗೆ ಹಳೆಯ ಪ್ರೀತಿ ಮರಳಿ ಸಿಗಬಹುದು. ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಕೇಳುತ್ತೆ. ಶುಭ ಕಾರ್ಯದ ಚರ್ಚೆಯನ್ನು ನಡೆಸ್ತೀರಾ. ಕಣ್ಣೀರು, ಈ ದಿನ ಬರುವ ಕಣ್ಣೀರು ಮುಂದಿನ 6 ತಿಂಗಳ ಸಂತೋಷಕ್ಕೆ ದಾರಿಯಾಗ್ತದೆ. ವಿಶೇಷ ಸೂಚನೆ, ಈ ದಿನ ಕಂಡ ಕನಸು ಭವಿಷ್ಯದ ಸೂಚನೆಯಾಗಿರುತ್ತೆ. ಐದನೇ ದಿನ, ಇದು ಮಹಾ ಉದಯದ ದಿನ. ವೃಷಭ ರಾಶಿಯವರೇ, ನಿಮ್ಮ ಮೇಲೆ ಇದ್ದ ಹಣದ ಅಡ್ಡಿ ನಿಧಾನವಾಗಿ ಕರಗುತ್ತೆ. ಸ್ಥಿರತೆ ಹೆಚ್ಚಾಗಿ ಗೌರವ ಸಿಗುತ್ತೆ. ಹೊಸ ಗುರಿ ಸಾಧಿಸ್ತೀರಾ. ಹಣದ ವಿಚಾರದಲ್ಲಿ ಆದಾಯ ಸ್ಥಿರವಾಗಿ ಹೊಸ ಯೋಜನೆಯನ್ನು ಕೂಡ ಮಾಡ್ತೀರಾ. ದೈವಿಕ ಸಂಕೇತ, ಲಕ್ಷ್ಮೀದೇವಿಯ ಹೆಸರು ಕೇಳಿದ್ರೆ, ಬೆಳ್ಳಿಯ ವಸ್ತು ಕಂಡ್ರೆ ಅದು ಎಸ್ ಫ್ರಮ್ ಯೂನಿವರ್ಸ್. ಮಹಾ ಪರಿಹಾರ ಏನಪ್ಪ ಅಂದರೆ, ಫೆಬ್ರವರಿ 11ರಿಂದ 15ರವರೆಗೆ ಪ್ರತಿದಿನ ಬೆಳಗ್ಗೆ ತುಪ್ಪದ ದೀಪ ಹಚ್ಚಿ ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ ಅನ್ನೋ ಮಂತ್ರವನ್ನು 21 ಬಾರಿ ಜಪಿಸಿ. ಏನು ಮಾಡಬಾರ್ದು ಅಂದರೆ, ಸುಳ್ಳು ಹೇಳೋಕೆ ಹೋಗಬೇಡಿ, ಕೋಪ ಮಾಡ್ಕೊಳ್ಬೇಡಿ. ಹಣದ ಬಗ್ಗೆ ಆತಂಕವನ್ನು ಬಿಟ್ಟುಬಿಡಿ. ಏನು ಫಲ ಸಿಗುತ್ತೆ? ಹಣದ ಹರಿವು ಹೆಚ್ಚಿಗೆ ಆಗುತ್ತೆ. ಕುಟುಂಬದಲ್ಲಿ ಶಾಂತಿ ಇರುತ್ತೆ. ಶತ್ರುಗಳು ಮೌನರಾಗ್ತಾರೆ. ವೃಷಭ ರಾಶಿಯವರೇ, ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಲಕ್ಷ್ಮೀದೇವಿಯ ಕೃಪೆ ಶುರುವಾಗಿದೆ ಅಂತ ಅರ್ಥ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ ಅಂತ ಬರೀರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರದಿಂದ ಭವಿಷ್ಯ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.